ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಚಿಲ್ಲಿ ಪೌಡರ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಗರಂ ಮಸಾಲ, ಫಿಶ್ ಕಬಾಬ್ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಸಾಲ್ಟ್. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ನಾವು ಸ್ವಲ್ಪ ವಾಟರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಸ್ವಲ್ಪನೇ ವಾಟರ್ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಆಗಿರುವಂಥ ಮಸಾಲಾನ ನಾವು ಫಿಶ್ಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ 5 ಫಿಶ್ ತಗೊಂಡಿದ್ದೀನಿ, ಸೊ ಇಷ್ಟು ಮಸಾಲ ಸಾಕು ನಮಗೆ. ಈ ಮಸಾಲಾನ ನಾವು ಚೆನ್ನಾಗಿ ಫಿಶ್ಗೆ ಎಲ್ಲ ಸೈಡ್ಸು ಹಾಕ್ಕೋಬೇಕು. ಚೆನ್ನಾಗಿ ನಾವು ಮ್ಯಾರಿನೇಟ್ ಮಾಡಬೇಕು ಫಿಶನ್ನ. ಫಿಶ್ ಒಳಗಡೆ ಸೈಡ್ಸಲ್ಲಿ ಎಲ್ಲ ನಾವು ನೀಟಾಗಿ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡ್ಕೋಬೇಕು. ಸೊ ದಟ್ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಹಿಂದೆ ಸೈಡ್ಸಲ್ಲೆಲ್ಲ ನಾವು ಚೆನ್ನಾಗಿ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಎಲ್ಲ ಫಿಶ್ಗೂ ಇದೇ ರೀತಿಯಾಗಿ ನಾವು ಮ್ಯಾರಿನೇಟ್ ಮಾಡೋಣ. ಇದೇ ರೀತಿ ನಾನು ಎಲ್ಲ ಫಿಶಸ್ಗೂ ನೀಟಾಗಿ ಮ್ಯಾರಿನೇಟ್ ಮಾಡಿದ್ದೀನಿ. ಈ ಮ್ಯಾರಿನೇಟ್ ಆಗಿರುವಂಥ ಫಿಶಸ್ನ ನಾನು ಸಪ್ರೇಟ್ ಬೌಲಲ್ಲಿ ಇಟ್ಟು ಇದನ್ನು ನಾವು ಮೋರ್ ದೆನ್ 30 ಮಿನಿಟ್ಸ್ ಟು 1 ಅವರ್ ಮ್ಯಾರಿನೇಟ್ ಮಾಡಿ ಮುಚ್ಚಿಡೋಣ. ಸೊ ದಟ್ ಮಸಾಲ ಕೋಟ್ ಆಗಿರೋದೆಲ್ಲ ಫಿಶ್ಗೆ ಚೆನ್ನಾಗಿ ನೆಂದಿರುತ್ತೆ. ನಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಮ್ಯಾರಿನೇಟ್ ಆಗಿರುವ ಫಿಶಸ್ನ ನಾನು ತಗೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು, ಇಲ್ಲಿ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈಗ ನಾವು ಒಂದು ಪ್ಯಾನ್ ತಗೊಂಡು ಚೆನ್ನಾಗಿ ಕಾದಿದ ನಂತರ ಅದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ. ಪ್ಯಾನ್ಗೆ ನೀಟಾಗಿ ಆಯಿಲ್ ಸ್ಪ್ರೆಡ್ ಮಾಡೋಣ. ಈಗ ಪ್ಯಾನ್ಗೆ ಆಯಿಲ್ ಸ್ಪ್ರೆಡ್ ಮಾಡ್ತಿದ್ದೀನಿ. ಚೆನ್ನಾಗಿ ಸ್ಪ್ರೆಡ್ ಮಾಡಿದ ನಂತರ ನಾವು ಒಂದೊಂದೇ ಫಿಶ್ನ ನಾವು ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಎಲ್ಲ ಫಿಶ್ನ ನಾನು ಪ್ಯಾನ್ ಮೇಲೆ ಹಾಕಿ ಚೆನ್ನಾಗಿ ಮಸಾಲಾನ ಕೋಟ್ ಮಾಡ್ತಾ ಇದ್ದೀನಿ. ಈಗ ಪ್ಯಾನ್ಗೆ ನಾವು ಆಯಿಲ್ ಹಾಕ್ಕೊಳ್ಳೋಣ. ಸೊ ದಟ್ ಫಿಶ್ ತುಂಬ ಚೆನ್ನಾಗಿ ಬೇಯುತ್ತೆ. ಆಯಿಲ್ 1 to 3 ಟೇಬಲ್ ಸ್ಪೂನ್ ನಾವು ಫಿಶ್ ಸೈಡ್ಸಲ್ಲೆಲ್ಲ ನಾವು ಸ್ಪ್ರೆಡ್ ಮಾಡಿ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಇಟ್ಟು ನಂತರ ನಾವು ಫಿಶ್ನ ಟರ್ನ್ ಮಾಡ್ಕೊಳ್ಳೋಣ. ಸೊ ದಟ್ ಬೋತ್ ದ ಸೈಡ್ಸ್ ಬೆಂದಿರುತ್ತೆ ತುಂಬ ಚೆನ್ನಾಗಿ. ನೋಡ್ಬೋದು, ಇಲ್ಲಿ ಫಿಶ್ ತುಂಬ ಚೆನ್ನಾಗಿ ಒಂದು ಸೈಡ್ ಬೆಂದಿದೆ. ಈಗ ಎಲ್ಲ ಫಿಶಸ್ನು ನಾವು ಟರ್ನ್ ಮಾಡೋಣ. ಮತ್ತು ನಾವು ಸ್ವಲ್ಪ ಆಯಿಲ್ನ ಮೇಲೆ ಹಾಕ್ಕೊಳ್ಳೋಣ.
ಆಯಿಲ್ ಹಾಕಿದ ನಂತರ ನಾವು ಲಿಡ್ನ ಕ್ಲೋಸ್ ಮಾಡಿ 2 to 3 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಫಿಶ್ ಬೋತ್ ಸೈಡ್ಸ್ ಬೆಂದಿದೆ, ತುಂಬ ಚೆನ್ನಾಗಿ ಕಾಣ್ತಿದೆ. ನೋಡ್ಬೋದು ತುಂಬ ಚೆನ್ನಾಗಾಗಿದೆ. ಮತ್ತು ಇನ್ನೂ ಸ್ವಲ್ಪ ಬೇಯಬೇಕು ಅಂತ ನಿಮಗೆ ಅನಿಸಿದರೆ ಮತ್ತೆ ಫ್ಲಿಪ್ ಮಾಡಿ ಲೋ ಫ್ಲೇಮಲ್ಲಿ 2 to 3 ಮಿನಿಟ್ಸ್ ನಾವು ಬೇಯಿಸ್ಕೊಳ್ಳೋಣ. ಸೊ ದಟ್ ತುಂಬ ಚೆನ್ನಾಗಿ ಬೆಂದಿರುತ್ತೆ ಫಿಶ್ ಇನ್ನು. ಈಗ ನೋಡಿ ಫಿಶ್ ತುಂಬ ಚೆನ್ನಾಗಿ ಬೆಂದಿದೆ, ನೋಡಿದ್ರೇ ಗೊತ್ತಾಗ್ಬೋದು ನಿಮಗೆ. ಫಿಶ್ ತುಂಬಾ ಚೆನ್ನಾಗಿ ಬೆಂದಿದೆ. ಈಗ ನಾವು ಫಿಶ್ನ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ವ ಫ್ರೆಂಡ್ಸ್, ಫಿಶ್ ತವಾ ಫ್ರೈ ರೆಸಿಪಿನ ಹೇಗೆ ಮಾಡೋದು ಅಂತ. ಇನ್ನೂ ಇದೇ ರೀತಿಯಾಗಿ ಕುಕ್ಕಿಂಗ್ ವ್ಲಾಗ್ಸ್ ಬೇಕಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ದಟ್ ನಾನು ನಿಮಗೆ ಇನ್ನೂ ಇದೇ ರೀತಿ ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ. ನಾವು ಈ ಫಿಶ್ಗೆ ಲೆಮನ್ನ ಸ್ಕ್ವೀಸ್ ಮಾಡಿ ತಿಂತಿದ್ರೆ ಒನ್ ಮೋರ್ ಅಂತಿರಬೇಕು ಫ್ರೆಂಡ್ಸ್. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. Thanks for watching my blog.